ಸ್ಟೇಟ್ ಮಿನಿಸ್ಟರು ವಿತೌಟ್ ಇಂಡಿಪೆಂಡೆಂಟ್ ಪೋರ್ಟ್ಫೋಲಿಯೋ. ಸ್ಟೇಟ್ ಮಿನಿಸ್ಟರು ವಿತೌಟ್ ಇಂಡಿಪೆಂಡೆಂಟ್ ಪೋರ್ಟ್ಫೋಲಿಯೋ. ಮತ್ತು ಅವ್ರಿಗೆ ಫೈಲ್ಗಳು ಬರ್ತಾವ? ಅವ್ರು ಹೇಳ್ತಾರಪ್ಪ ಬರ್ತವೆ ಅಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ಬರಲ್ಲ. ಅವ್ರಿಗೇನು ಬರ್ತವೆ ಅಂತ ಹೇಳ್ಬೋದು. ನನಗೆ ಗೊತ್ತಿರೋ ಮಟ್ಟಿಗೆ ಸ್ಟೇಟ್ ಮಿನಿಸ್ಟರ್ ವಿತೌಟ್ ಪೋರ್ಟ್ಫೋಲಿಯೋ, ವಿತೌಟ್ ಇಂಡಿಪೆಂಡೆಂಟ್ ಪೋರ್ಟ್ಫೋಲಿಯೋ ಇದ್ದರೆ ಬರಲ್ಲ. ಸರ್, ಬಿಜೆಪಿ ಅವರು ಹೇಳ್ತಾರೆ ಇಲ್ಲಿಯ ಕಾಂಗ್ರೆಸ್ ಗೆಲುವು ಮುಸ್ಲಿಂ ಸ್ವಾಭಿಮಾನದ ಸೋಲು ಅಂತ ಹೇಳ್ತಾರೆ. ಮುಸ್ಲಿಂ ಚಲವಾದಿ ನಾರಾಯಣ ಸ್ವಾಮಿ ಅವರು ಇಲ್ಲಿ ಕಾಂಗ್ರೆಸ್ ಗೆದ್ರೆ ಮುಸ್ಲಿಮರ ಚಲವಾದಿ ನಾರಾಯಣ ಸ್ವಾಮಿ ಯಾವ ಪಾರ್ಟಿಲಿ ಇದ್ರು ಮೊದಲು? ಯಾವ ಪಾರ್ಟಿಲಿ ಇದ್ರು ರೀ? ಇಲ್ಲಿಂದ ಲಾಭ ಪಡ್ಕೊಂಡು ಅಲ್ಲಿಗೆ ಹೋಗಿ BJPಗೆ ಹೋಗಿ ಅಲ್ಲಿಯೂ ಲಾಭ ಪಡ್ಕೊಂಡು ಈಗ BJP ಪರ ಮಾತಾಡ್ತಾರೆ. ಇಲ್ಲಿ ಏನೇನು ಮಾತಾಡಿದ್ದಾರೆ ಹೇಳ, BJP ಬಗ್ಗೆ ಏನೇನು ಮಾತಾಡಿದ್ದಾರೆ ಅಂತ. ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ನೀವು ಅನ್ನರಾಮಯ್ಯ ಅಂತ ಎಲ್ಲ ಕಡೆ ಇರ್ತೀರಿ. ಕುಮಾರಸ್ವಾಮಿ ಅವರು ನಿನ್ನೆ ಅನ್ನರಾಮಯ್ಯ ಅಲ್ಲ ಅಂತ ಹೇಳಿದ್ದಾರೆ. BJP ಅವ್ರ ಬಗ್ಗೆ ಏನೇನು ಬೈದಿದ್ದಾರೆ ಇವರಪ್ಪ ಇವರು ಅಂತ ಹೇಳ. ಈಗ BJP ಜೊತೆ ಸೇರ್ಕೊಂಡಿದ್ದಾರೆ ತಮ್ಮ ಉಳಿವಿಗೋಸ್ಕರ, ಅಸ್ತಿತ್ವಗೋಸ್ಕರ. BJP ಅವ್ರ ಬಗ್ಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಮಾತಾಡಿದ್ದಾರೆ, BJP ಬಗ್ಗೆ ಮಾತಾಡಿದ್ದಾರೆ ಹೇಳ. ಅವ್ರಿಗೆಲ್ಲ ಏನ್ರಿ ಇದೆ? ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಪಾರ್ಟಿ ಕಟ್ಟಿ ತೋರಿಸ್ಲಿ ಸರ್, ಅವರು ಪಾರ್ಟಿ ಕಟ್ಟಿ ತೋರಿಸ್ಲಿ ನೋಡೋಣ, ನಾವು 30 ಸೀಟ್ ಆದ್ರೆ ಗೆಲ್ತೀವಿ, ಪಾರ್ಟಿ ಕಟ್ಟಿ ತೋರಿಸ್ಲಿ ಅಂತ ಹೇಳ್ತಾರೆ ಸರ್. ಪಾರ್ಟಿ ಕಟ್ಟಿ ನೋಡ್ಲಿ ಗೆಲ್ತಾರೆ ಅಂತ ಸಿದ್ದರಾಮಯ್ಯ ಅವರು ನಮಗೆ ಹೇಳ್ತಾರಲ್ಲ. ಅವ್ರು ನೀವೊಂದು ಪಾರ್ಟಿ ಕಟ್ಟಿ ತೋರಿಸ್ಬೇಕಂತ ನಾವು 30 ಸೀಟ್ ಆದ್ರೆ ಗೆಲ್ತೀವಿ, ಸಿದ್ದರಾಮಯ್ಯ ಅಷ್ಟು ಗೆಲ್ಲಲ್ಲ ಅಂತ ಅವ್ರು ಹೇಳೋದು. ನಾನು ಪಾರ್ಟಿ ಕಟ್ಟಿ ಆಯಿತು ಮರ್ಜಿ ಆಗಿಬಿಟ್ಟಿದ್ದೀನಿ, ಕಾಂಗ್ರೆಸ್ನಲ್ಲಿ ಇದ್ದೀನಿ. ನಾನು ಕಾಂಗ್ರೆಸ್ಸಿನ ಸಿದ್ಧಾಂತ ಸೆಕ್ಯುಲರಿಸಮ್. ನಾನು ಸೆಕ್ಯುಲರ್ ಪಾರ್ಟಿ ಜೊತೆ ಸೇರ್ಕೊಂಡಿದ್ದೀನಿ. ನಾನು ಹೊಸ ಪಾರ್ಟಿ ಕಟ್ಟಿದ್ದೀನಿ ಅಂತ ಎಲ್ಲೂ ಹೇಳಿಲ್ಲ. ನಾನು ಹೊಸ ಪಾರ್ಟಿ ಕಟ್ಟಿ ಅಂತ ಯಾಕೆ ಹೇಳ್ತಾರೆ? 30 ಸೀಟ್ ಆದ್ರೂ ತಗೊಂಡಿದ್ದೀವಿ, ಅಷ್ಟು ತಗೊಳ್ಳಲ್ಲ. ನಮ್ಮ ಬಗ್ಗೆ ಮಾತಾಡ್ತಾರೆ. 30 ಸೀಟ್ ಆದ್ರೂ ತಗೊಂಡು ನಾವು ಅವ್ರ ಪಾರ್ಟಿ ಕಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅವ್ರು ಹೇಳೋದು. ಈಗ ಹೋದ ಸರಿ ಎಷ್ಟು ತಗೊಂಡ್ರು? 19 ಸೀಟು. 19 ಸೀಟು 30 ತಗೊಂಡ್ರು. ನಾನಿದ್ದಾಗ JDSನಲ್ಲಿ ಪ್ರೆಸಿಡೆಂಟ್ ಇದ್ದಾಗ 59 ಸೀಟ್ ಗೆದ್ದಿದ್ದು. ಅಲ್ಲಿಂದ ಈಚೆಗೆ 59 ಗೆದ್ದರಾ?